आप सभी को मेरा प्रणाम। तो बच्चों, आज हम 10वीं कक्षा, 9वीं कक्षा और 8वीं कक्षा के ವಿಷಯ से ಸಂಬಂಧಿತ कुछ जानकारी हासिल करेंगे। ಮಕ್ಕಳೇ, ಇವತ್ತು ನಾವು 10ನೇ ತರಗತಿ, 9ನೇ ತರಗತಿ ಮತ್ತು 8ನೇ ತರಗತಿಗೆ ಸಂಬಂಧಿಸಿದಂತೆ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಯನ್ನು पढ़ेಕೊಳ್ಳೋಣ। तो वीडियो शुरू करने से पहले आपसे विनती है कि हमारे यहाँ सुज्ञानवाणी SN TV सुज्ञानवाणी ಯೂಟ್ಯೂಬ್ ಚಾನಲ್ को आप सब जरूर सब्सक्राइब करें। ಮಕ್ಕಳೇ, ತಾವೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಸುಜ್ಞಾನವಾಣಿ SN TV ಸುಜ್ಞಾನವಾಣಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ। तो चलिए शुरू करते हैं। ನಿಬಂಧ ಲೇಖನ್ ಪ್ರಮುಖವಾಗಿ 10ನೇ ತರಗತಿಗೆ ಪ್ರಮುಖವಾಗಿ ಬಂದಿರತಕ್ಕಂಥದ್ದು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಹಾಗೂ ಮತ್ತು 9 ಮತ್ತು 10ನೇ ತರಗತಿಯು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ। तो शुरू करते हैं, ಪ್ರಾರಂಭವನ್ನು ಮಾಡೋಣ। निबंध लेखन। निबंध का नाम है इंटरनेट क्रांति अथवा प्रस्तुत दिनों में इंटरनेट की उपयोगिता अथवा वर्तमान दिनों में इंटरनेट की आवश्यकता। ಮಕ್ಕಳೇ, ಈ ರೀತಿಯಾಗಿ ವಿಶೇಷವಾಗಿ 9 ಮತ್ತು 10ನೇ ತರಗತಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಈ ರೀತಿಯ ಪ್ರಶ್ನೆಯನ್ನು ಕೇಳ್ತಾರೆ। ಇಂಟರ್ನೆಟ್ ಕ್ರಾಂತಿ ಅಂತೇಳಿ ಕೇಳ್ತಾರೆ, ಅಥವಾ ಪ್ರಸ್ತುತ ದಿನೊಮ್ಮೆ ಇಂಟರ್ನೆಟ್ಗೆ ಉಪಯೋಗಿತ, ಪ್ರಸ್ತುತ ದಿನಮಾನಗಳಲ್ಲಿ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಉಪಯೋಗ ಅಂತಕ್ಕಂಥ ವಿಷಯವನ್ನು ಕೂಡ ಕೊಡ್ತಾರೆ, ಅಥವಾ ವರ್ತಮಾನ ದಿನೊಮ್ಮೆ ಇಂಟರ್ನೆಟ್ಗೆ ಅವಶ್ಯಕತಾ ಅಂದರೆ ವರ್ತಮಾನ ಅಥವಾ ಪ್ರಸ್ತುತ ದಿನಗಳಲ್ಲಿ ಈ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಅವಶ್ಯಕತೆ ಏನಿದೆ ಅನ್ನೋ ಕುರಿತು ಈ ರೀತಿಯಾಗಿ ಈ 3-4 ಬಗೆಯಲ್ಲಿ ನಿಮಗೆ ಪರೀಕ್ಷೆಯಲ್ಲಿ ನಿಬಂಧ ಅಥವಾ ಕನ್ನಡದಲ್ಲಿ ಪ್ರಬಂಧ ಅಂತೇಳಿ ಕರಿತೀವಿ, ಪ್ರಬಂಧವನ್ನು ಕೇಳ್ತಾರೆ। ಹಾಗಿದ್ರೆ ನೋಡೋಣ। ಆಧಾರ ಬಿಂದು, ಈ ನಿಬಂಧನ ಕೇಳಿದಾಗ ಅದಕ್ಕೆ ಆಧಾರ ಬಿಂದುಗಳನ್ನು ಈ ರೀತಿಯಾಗಿ ಕೊಟ್ಟಿರ್ತಾರೆ। ನೀವು ಈ ಆಧಾರ ಬಿಂದುಗಳ ಆಧಾರವಾಗಿ ನಿಬಂಧ ಅಥವಾ ಪ್ರಬಂಧವನ್ನು ಬರೀಬೇಕಾಗುತ್ತೆ। ವಿಷಯ ಪ್ರವೇಶ ಅಥವಾ ಪ್ರಸ್ತಾವನಾ ಅಥವಾ ಅರ್ಥ, ಹೀಗೆ ಈ ಮೂರಲ್ಲಿ ಯಾವುದಾದ್ರು ಒಂದು ಆಧಾರ ಬಿಂದುವನ್ನು ಕೇಳಿರ್ತಾರೆ। ಲಾಭ, ಉಪಯೋಗ ಅಥವಾ ಮಹತ್ವ, ಈ ರೀತಿ ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಲಾಭ ಅಥವಾ ಅದರ ಉಪಯೋಗ ಅಥವಾ ಅದರ ಮಹತ್ವವನ್ನು ಕೇಳಿರ್ತಾರೆ। ಹಾಗೆಯೇ ಹಾನಿಯ, ದುಷ್ಪರಿಣಾಮ ಅಥವಾ ನಷ್ಟ, ಈ ರೀತಿ ಮೂರನೇ ಆಧಾರ ಬಿಂದು ಬಂದುಬಿಟ್ಟು ಹಾನಿಯ, ಅದರಿಂದ ಆಗ್ತಕ್ಕಂಥ ಹಾನಿ ಅಥವಾ ದುಷ್ಪರಿಣಾಮ ಅಥವಾ ನಷ್ಟ, ಇದನ್ನು ಈ ರೀತಿ ಕೇಳ್ತಾರೆ। ಇನ್ನು ಕೊನೆಯ ಆಧಾರ ಬಿಂದು ಅಂತ ಹೇಳಿದ್ರೆ ಉಪಸಂಹಾರ। ಹೀಗೆ ನಿಮಗೆ ಆಧಾರ ಬಿಂದುಗಳನ್ನು ಕೇಳಿದರೆ ಆ ಆಧಾರ ಬಿಂದುಗಳನ್ನು ಆಧಾರವಾಗಿ ಇಟ್ಕೊಂಡು ನೀವು ನಿಬಂಧ ಅಥವಾ ಪ್ರಬಂಧವನ್ನು ಬರೀಬೇಕಾಗತ್ತೆ। ಹಾಗಿದ್ರೆ ನೋಡೋಣ। इंटरनेट विषय प्रवेश, अनगिनत कंप्यूटरों के कई अंतर्जालों को एक दूसरे से संबंध स्थापित करने का जाल ही इंटरनेट यानी अंतर्जाल है। बड़े बूढ़ों से लेकर छोटे बच्चों तक सब पर इंटरनेट का असर पड़ा है। तो ಮಕ್ಕಳೇ, ನೀವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಆಧಾರ ಬಿಂದುವನ್ನು ಹಾಕ್ಕೊಂಡ್ಬಿಟ್ಟು ಇಂಟರ್ನೆಟ್ಗೆ ಸಂಬಂಧಿಸಿದಂತೆ ಅದರ ಅರ್ಥ ಅಥವಾ ವಿಷಯ ಪ್ರವೇಶವನ್ನು ನೀವು ಈ ರೀತಿಯಾಗಿ ಬರೀಬೇಕಾಗುತ್ತೆ। ಮುಂದಿನ ಆಧಾರ ಬಿಂದುವನ್ನು ನೋಡೋಣ। ಲಾಭ, ಇಂಟರ್ನೆಟ್ ಸೆ ಹೋನೆ ವಾಲೆ ಲಾಭ, ಈ ಇಂಟರ್ನೆಟ್ ಅಥವಾ ಅಂತರ್ಜಾಲದಿಂದ ನಮಗೆ ಆಗುವಂತಹ ಲಾಭಗಳು ಅಥವಾ ಉಪಯೋಗ ಏನೇನಾಗ್ತವೆ ಅನ್ನೋದನ್ನು ನೋಡೋದಾದರೆ, पहला पॉइंट है इंटरनेट की सहायता से घर बैठे बैठे खरीदारी कर सकते हैं। ಅಂದರೆ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಸಹಾಯದಿಂದ ನಾವು ಮನೆಯಲ್ಲಿ ಕುಳಿತುಕೊಂಡೇ ಖರೀದಾರಿ ಅಂದರೆ ವ್ಯವಹಾರವನ್ನು ನಾವಿಲ್ಲಿ ಕೊಂಡುಕೊಳ್ಳುವಂತಹ ಕೆಲಸವನ್ನು ಮಾಡಬಹುದು। तो अगला पॉइंट है इंटरनेट द्वारा पल भर में बिना ज़्यादा खर्च किए कोई विचार, स्थिर चित्र, वीडियो चित्र, रकम, ಕಿತಾಬುಂ ಕಾ ವಿಷಯ ಭೇಜ್ ಸಕ್ತೆ ಹೇ। ಅಂದರೆ ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಮತ್ತೊಂದು ಪ್ರಯೋಜನ ಅಥವಾ ಉಪಯೋಗ ಅಥವಾ ಲಾಭ ಏನು ಅಂತ ಹೇಳಿದರೆ, ನಾವು ಇಂಟರ್ನೆಟ್ನ ಮೂಲಕ ಕ್ಷಣಾರ್ಧದಲ್ಲಿ ಹೆಚ್ಚು ಖರ್ಚನ್ನು ಮಾಡಿದ ಸಮಯ ಇರ್ಬೋದು, ಹಣ, ಯಾವುದನ್ನು ಹೆಚ್ಚು ಖರ್ಚು ಮಾಡ್ದೇ ಯಾವುದೇ ವಿಷಯ ಇರ್ಬೋದು, ಸ್ಥಿರಚಿತ್ರಗಳಿರ್ಬೋದು, ಸ್ಥಿರಚಿತ್ರ ಇಮೇಜಸ್, ವಿಡಿಯೋ ಚಿತ್ರಗಳಿರ್ಬೋದು, ಹಣ ಇರಬಹುದು ಅಥವಾ ಪುಸ್ತಕದ ವಿಷಯಗಳನ್ನು ಕಳಿಸಿಕೊಡಬಹುದು। ಮುಂದಿನ ಪಾಯಿಂಟನ್ನು ನೋಡೋಣ।
वीडियो कॉन्फ्रेंस द्वारा एक ही जगह में बैठकर दुनिया के कई देशों के प्रतिनिधियों के साथ 8-10 दूरदर्शन के पर्दे पर ಚರ್ಚಾ कर सकते हैं. ಇನ್ನೊಂದು ಉಪಯೋಗ ಏನು ನಮಗೆ ಲಾಭ ಆಗ್ತಕ್ಕಂಥದ್ದು ಏನು ಇಂಟರ್ನೆಟ್ನಿಂದ ಅಂತ ಹೇಳಿದ್ರೆ ವಿಡಿಯೋ ಕಾನ್ಫರೆನ್ಸ್. ಈ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ನಾವು ಒಂದೇ ಸ್ಥಳದಲ್ಲಿ ಕೂತ್ಕೊಂಡ್ಬಿಟ್ಟು ಈ ಜಗತ್ತಿನಲ್ಲಿರ್ತಕ್ಕಂಥ ಬೇರೆ ಬೇರೆ ದೇಶದ ಪ್ರತಿನಿಧಿಗಳ ಜೊತೆಗೆ 8ರಿಂದ 10 ದೂರದರ್ಶನದ ಪರದೆಗಳ ಮೂಲಕ ನಾವೇನು ಮಾಡಬಹುದು, ಚರ್ಚೆಯನ್ನು ಕೂಡ ಮಾಡಬಹುದು. ಹಾಗೇನೆ अगला पॉइंट है एक ही कमरे में बैठकर विभिन्न देशों में रहने वाले लोगों के साथ ವಿಚಾರ ವಿನಿಮಯ कर सकते हैं. ಹಾಗೆಯೇ ನಾವು ಒಂದೇ ಕೋಣೆಯಲ್ಲಿ ಕೂತ್ಕೊಂಡ್ಬಿಟ್ಟು ಬೇರೆ ಬೇರೆ ದೇಶಗಳಲ್ಲಿ ಇರುವಂತಹ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸುವಂತಹ ಆ ದೇಶದ ಜನಗಳ ಜೊತೆಗೆ ವಿಚಾರ ವಿನಿಮಯವನ್ನು ವಿಷಯವನ್ನು ಹಂಚಿಕೊಳ್ಳಬಹುದು. ಇದು ಕೂಡ ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಉಪಯೋಗ ಅಥವಾ ಲಾಭ. तो अगला आधार बिंदु है हानियाँ अದೇ नष्ट ಅಥವಾ ದುಷ್ಪರಿಣಾಮ. ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಹಾನಿ ಅಥವಾ ನಷ್ಟ ಅಥವಾ ದುಷ್ಪರಿಣಾಮಗಳು ಏನು ಅಂತ ನೋಡೋದಾದರೆ तो पहला पॉइंट है देखते हैं इंटरनेट की वजह से पायरेसी बैंकिंग फ्रॉड ಹ್ಯಾಕಿಂಗ್ ಆದಿ बढ़ रही है. ಈ ಇಂಟರ್ನೆಟ್ನ ಕಾರಣದಿಂದಾಗಿ ಫೈರಸಿ ಆಗ್ತಕ್ಕಂಥದ್ದು. ಫೈರಸಿ ಅಂತ ಹೇಳಿದ್ರೆ ವಿಷಯಗಳನ್ನು, ಗೌಪ್ಯ ವಿಷಯಗಳನ್ನು ಕಳ್ಳತನ ಮಾಡಿಬಿಟ್ಟು ಅದನ್ನು ನಕಲಿಯಾಗಿ ಸೃಷ್ಟಿ ಮಾಡ್ತಕ್ಕಂಥದ್ದು. ಅಥವಾ ಬ್ಯಾಂಕಿಂಗ್ ಫ್ರಾಡ್, ನೀವು ಈಗ ಬೇಕಾದಷ್ಟು ಉದಾಹರಣೆಗಳನ್ನು ಕೇಳಿರ್ತೀರ. ಅದೇ ರೀತಿ ಹ್ಯಾಕಿಂಗ್, ವಿಷಯಗಳನ್ನು ಚೋರಿ ಮಾಡ್ತಕ್ಕಂಥದ್ದು, ಕಳ್ಳತನವನ್ನು ಮಾಡ್ತಕ್ಕಂಥದ್ದು. ಈ ರೀತಿಯ ದುಷ್ಪರಿಣಾಮಗಳು ಕೂಡ ಇದರಿಂದ ಆಗ್ತಾ ಇದೆ. तो अगला पॉइंट है मुक्त वेबसाइट के कारण चैटिंग आदि से युवा पीढ़ी ही नहीं बच्चे भी ಫಸೆ ಹುಯೆ ಹೇ. ಈ ಇಂಟರ್ನೆಟ್ನ ಕಾರಣದಿಂದಾಗಿ ಮುಕ್ತ ವೆಬ್ಸೈಟ್ಗಳು ಬೇಕಾದಷ್ಟಿದೆ. ಅವುಗಳ ಕಾರಣದಿಂದಾಗಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಚಾಟಿಂಗ್ನಲ್ಲಿ ಬ್ಯುಸಿ ಆಗ್ತಾ ಇದ್ದಾರೆ. ಹಾಗೆಯೇ ಈ ಚಾಟಿಂಗ್ನಲ್ಲಿ ಯುವ ಪೀಳಿಗೆ ಮಾತ್ರ ಅಲ್ಲ, ಚಿಕ್ಕ ಮಕ್ಕಳು ಕೂಡ ಈ ಇಂಟರ್ನೆಟ್ನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. तो अगला पॉइंट है इससे वक्त का दुरुपयोग होता है. ಈ ಇಂಟರ್ನೆಟ್ನ ಕಾರಣದಿಂದಾಗಿ ಮಕ್ಕಳೇನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ಸಮಯದ ಸಮಯವನ್ನು ವ್ಯರ್ಥವಾಗಿ ಕಳ್ಕೊಳ್ತಾ ಇದ್ದಾರೆ. तो अगला पॉइंट है बच्चे अनुपयुक्त और अनावश्यक जानकारी हासिल कर रहे हैं. ಈ ಇಂಟರ್ನೆಟ್ನ ಕಾರಣದಿಂದಾಗಿ ಏನು ಮಾಡ್ತಾ ಇದ್ದಾರೆ ಮಕ್ಕಳು ಅಂತೇಳಿ, ಈ ಮುಕ್ತ ವೆಬ್ಸೈಟ್ಗಳಿರೋದ ಕಾರಣದಿಂದಾಗಿ ಅನಾವಶ್ಯಕವಾಗಿರ್ತಕ್ಕಂಥ ವಿಷಯಗಳು ಮತ್ತು ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ವಿಷಯಗಳನ್ನು ಜಾಣಕಾರಿಯನ್ನು ಪಡ್ಕೊಳ್ತಾ ಇದ್ದಾರೆ ಅಥವಾ ಪ್ರಾಪ್ತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಇಂಟರ್ನೆಟ್ನಿಂದ ಆಗ್ತಕ್ಕಂಥ ಹಾನಿ ಅಥವಾ ದುಷ್ಪರಿಣಾಮಗಳು. तो देखते हैं अगला इन्हें अंतिम आधार बिंदु है उपसंहार. इंटरनेट एक ओर वरदान हो तो दूसरी ओर अभिशाप है. ಈ ಅಂತರ್ಜಾಲ ಅಥವಾ ಇಂಟರ್ನೆಟ್ ಅಂತಕ್ಕಂಥದ್ದು ಒಂದು ಕಡೆಯಿಂದ ಅಥವಾ ಒಂದು ದೃಷ್ಟಿಯಿಂದ ನಮಗೆ ವರದಾನ ಆಗಿದ್ರೆ, ಮತ್ತೊಂದು ದೃಷ್ಟಿಯಿಂದ ಇದು ನಮಗೆ ಅಭಿಶಾಪ ಕೂಡ ಆಗಿಬಿಟ್ಟಿದೆ. इसलिए जितना चाहिए उतना ही ಇಂಟರ್ನೆಟ್ का ಉಪಯೋಗ करना चाहिए. ಸೊ ಹಾಗಾಗಿ ನಾವು ಇಂಟರ್ನೆಟ್ನ ಉಪಯೋಗ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಈ ಇಂಟರ್ನೆಟ್ ಅಥವಾ ಅಂತರ್ಜಾಲದ ಉಪಯೋಗವನ್ನು ಮಾಡಬೇಕು. और उसके साथ साथ ಇಂಟರ್ನೆಟ್ से हमें सचेत रहना चाहिए. ಹಾಗೆಯೇ ಮಕ್ಕಳು ಇದರ ಜೊತೆಗೆ ನಾವು ಈ ಅಂತರ್ಜಾಲ ಅಥವಾ ಇಂಟರ್ನೆಟ್ನ ಇದರಿಂದ ನಾವು ಜಾಗೃತರಾಗಿರಬೇಕು ಅಥವಾ ಜಾಗೃತಿಯನ್ನು ವಹಿಸಬೇಕಾಗತ್ತೆ. तो पहला निबंध इंटरनेट क्रांति यानी प्रस्तुत दिनों में इंटरनेट की आवश्यकता या इंटरनेट आवश्यकता, यह निबंध समाप्त होती है. तो देखते हैं निबंध 2, इन्हें कन्नड़ में प्रबंध कहते हैं. ಪ್ರಬಂಧ ಎರಡನೇ ಪ್ರಬಂಧವನ್ನು ನೋಡೋಣ. तो निबंध का नाम है ಜನಸಂಖ್ಯಾ ಕಿ ಸಮಸ್ಯಾ. ಜನಸಂಖ್ಯೆಯಿಂದಾಗಿ ಆಗುವಂಥ ಸಮಸ್ಯೆಯ ಕುರಿತು ನಾವು ನೋಡೋದಾದರೆ, तो आधार बिंदु है विषय प्रवेश, जनसंख्या वृद्धि के कारण, परिणाम, उपचार और ಉಪಸಂಹಾರ. ಈ ರೀತಿ ವಿಷಯ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ಅಂದರೆ ಜನಸಂಖ್ಯಾ ಸಮಸ್ಯೆ ಅಂದರೆ ಏನು ಅನ್ನೋದು ಕುರಿತು ಬರೀತಕ್ಕಂಥದ್ದು. ಜನಸಂಖ್ಯಾ ವೃದ್ಧಿಗೆ ಕಾರಣ, ಜನಸಂಖ್ಯೆ ಹೆಚ್ಚಳ ಆಗೋದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅನ್ನೋದನ್ನು ಬರೀಬೇಕಾಗುತ್ತೆ. ಹಾಗೆಯೇ ಆ ಜನಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಆಗುವಂಥ ಪರಿಣಾಮಗಳು ಏನು ಅನ್ನುವಂಥ ಪರಿಣಾಮಗಳನ್ನು ನಾವು ಒಂದು ಲಿಸ್ಟನ್ನು ಮಾಡಿ ಬರೀಬೇಕಾಗುತ್ತೆ. ಹಾಗೆ ಉಪಚಾರ, ಆ ಪರಿಣಾಮಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ಏನೆಲ್ಲ ಉಪಚಾರಗಳನ್ನು ನಾವು ಮಾಡಬಹುದು ಅನ್ನೋದನ್ನು ಬರೀಬೇಕಾಗುತ್ತೆ. ಹಾಗೆ ಉಪಸಂಹಾರವನ್ನು ಬರೀಬೇಕಾಗುತ್ತೆ ನಿಷ್ಕರ್ಷ ರೂಪದಲ್ಲಿ. तो देखते हैं बच्चों,
विषय प्रवेश। भारत क्षेत्रफल की दृष्टि से सातवां बड़ा देश है, परंतु जनसंख्या की दृष्टि से दूसरे स्थान में है। तेजी से बढ़ती हुई जनसंख्या के कारण सारी योजनाएं विफल होती जा रही हैं। इसलिए यह एक गंभीर समस्या बन गई है। ಮಕ್ಕಳೇ, ವಿಷಯ ಪ್ರವೇಶವನ್ನು ನಾವು ನೋಡೋದಾದ್ರೆ, ಭಾರತ ಕ್ಷೇತ್ರಫಲದ ದೃಷ್ಟಿಯಿಂದ ಇಡೀ ಜಗತ್ತಿನಲ್ಲಿ 7ನೇ ಅತ್ಯಂತ ದೊಡ್ಡ ದೇಶ. ಆದರೆ ಜನಸಂಖ್ಯೆಯ ದೃಷ್ಟಿಯಿಂದ ನೋಡೋದಾದ್ರೆ ಇಡೀ ಜಗತ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಮತ್ತೆ ಈ ಜನಸಂಖ್ಯೆ ತುಂಬ ತೀವ್ರವಾಗಿ ಬೆಳೀತಾ ಇರೋ ಕಾರಣದಿಂದಾಗಿ ಸರ್ಕಾರದಿಂದ ಮಾಡ್ತಕ್ಕಂಥ ಎಲ್ಲ ಯೋಜನೆಗಳು ಏನಾಗ್ತಾ ಇದ್ದಾವೆ, ವಿಫಲ ಆಗ್ತಾ ಇದ್ದಾವೆ. ಹಾಗಾಗಿ ಈ ಒಂದು ಸಮಸ್ಯೆ ನಮ್ಮ ದೇಶದಲ್ಲಿ ತುಂಬ ಅತ್ಯಂತ ಗಂಭೀರ ಸಮಸ್ಯೆಯಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಹೀಗೆ ನೀವು ವಿಷಯ ಪ್ರವೇಶದಲ್ಲಿ ಈ ಒಂದು 3-4 ಪಾಯಿಂಟನ್ನು ಬರಿಬೇಕಾಗುತ್ತೆ. तो अगला आधार बिंदु है ಜನಸಂಖ್ಯಾ ವೃದ್ಧಿಗೆ ಕಾರಣ. ಜನಸಂಖ್ಯೆ ಹೆಚ್ಚಾಗಲಿಕ್ಕೆ ಏನೇನೆಲ್ಲ ಕಾರಣಗಳಿದ್ದಾವೆ ಅನ್ನೋದನ್ನ ನೋಡೋಣ. पहला पॉइंट है जनन में वृद्धि और मृत्यु दर में कमी. ಅಂದರೆ ಮಕ್ಕಳೇ, ಜನನ ದರದಲ್ಲಿ ಹೆಚ್ಚಳ ಆಗ್ತಾ ಇರೋ ಕೂಡ ಒಂದು ಕಾರಣ. ಹಾಗೆಯೇ ಮೃತ್ಯು ದರದಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇರೋ ಕಾರಣದಿಂದಾಗಿ ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. तो ಮುಂದಿನ ಪಾಯಿಂಟ್ ಅನ್ನು ನೋಡೋಣ. चिकित्सा एवं स्वास्थ्य की सुविधाओं में उन्नति. ನಮ್ಮ ವಿಜ್ಞಾನಿಗಳು ಮತ್ತು ವೈಜ್ಞಾನಿಕತೆಯ ಕಾರಣದಿಂದಾಗಿ, ವಿಜ್ಞಾನದಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗ್ತಾ ಇರೋ ಕಾರಣದಿಂದಾಗಿ ಚಿಕಿತ್ಸೆಗಳು ತುಂಬಾ ಅಭಿವೃದ್ಧಿಯನ್ನು ಸಾಧಿಸಿದೆ ಚಿಕಿತ್ಸಾ ಕ್ಷೇತ್ರದಲ್ಲಿ. ಹಾಗೆಯೇ ಸ್ವಾಸ್ಥ್ಯಕ್ಕೆ ಸುವಿಧಾ, ನಮ್ಮ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಸುವಿಧಾ ಅಂದರೆ ಏನು ನಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಇರ್ತಕ್ಕಂತಹ ಸವಲತ್ತುಗಳೇನಿದ್ದಾವೆ ಅವುಗಳಲ್ಲಿ ಉನ್ನತಿಯಾಗಿರೋ ಕಾರಣದಿಂದಾಗಿ ಈ ಜನಸಂಖ್ಯೆ ಹೆಚ್ಚಳ ಆಗಿದೆ. अगला पॉइंट है धार्मिक श्रद्धा के कारण परिवार नियोजनों को नहीं अपनाना. ಕೆಲವು ಜನಗಳು ಧಾರ್ಮಿಕ ಶ್ರದ್ಧೆಯ ಕಾರಣದಿಂದಾಗಿ ಅಥವಾ ಅಂಧಶ್ರದ್ಧೆ ಅಂತಲೂ ಕೂಡ ನಾವು ಕೆಲವೊಂದ್ಸರಿ ಹೇಳಬೇಕಾಗತ್ತೆ. ಈ ಕಾರಣದಿಂದಾಗಿ ಆ ಪರಿವಾರ ನಿಯಂತ್ರಣವನ್ನು ಮಾಡ್ತಕ್ಕಂಥ ನಿಯಮಗಳನ್ನು ತಮ್ಮದಾಗಿಸಿಕೊಳ್ಳದೇ ಇರೋ ಕಾರಣದಿಂದಾಗಿನೂ ಕೂಡ ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಇದು ಒಂದು ಕೂಡ ಕಾರಣ. और उसके साथ साथ अगला पॉइंट है गरीबी, अशिक्षा, अज्ञान के कारण भी जनसंख्या में वृद्धि हुई है. ಇದರ ಜೊತೆಗೆ ಬಡತನ, ಅಶಿಕ್ಷ ಅಂದರೆ ಶಿಕ್ಷಣವನ್ನು ಪಡ್ಕೊಳ್ದೇ ಇರತಕ್ಕಂಥದ್ದು, ಜ್ಞಾನ ಇಲ್ಲದೇ ಇರತಕ್ಕಂಥ ಕಾರಣದಿಂದಾಗಿ ಕೂಡ ಜನಸಂಖ್ಯೆಯಲ್ಲಿ ಹೆಚ್ಚಳ ಆಗಲಿಕ್ಕೆ ಸಾಧ್ಯತೆ ಉಂಟಾಗಿದೆ. तो अगला पॉइंट है संतान को ईश्वर की देन मानना भी जनसंख्या वृद्धि का कारण है. ಹಾಗೇನೆ ಈ ನಮ್ಮ ಕೆಲವು ಜನಗಳಲ್ಲಿ ಏನು ವಿಶ್ವಾಸ ಅಥವಾ ನಂಬಿಕೆ ಇದೆ ಅಂತ ಹೇಳಿದ್ರೆ, ಸಂತಾನ ಅಂದರೆ ಮಕ್ಕಳನ್ನು ಕೊಡ್ತಕ್ಕಂಥದ್ದು ಅದು ದೇವರು ಕೊಡ್ತಕ್ಕಂಥ ವರದಾನ ಅಂತಕ್ಕಂಥ ಕಲ್ಪನೆ ಇದೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ಅಂಧವಿಶ್ವಾಸ ಏನಿದೆ ಇದು ಕೂಡ ಜನಸಂಖ್ಯೆ ಹೆಚ್ಚಳ ಆಗಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. तो देखते हैं इसका परिणाम, जनसंख्या वृद्धि होने से परिणाम क्या होता है. ಜನಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದಾಗಿ ಏನೆಲ್ಲ ಪರಿಣಾಮಗಳಾಗ್ತಾ ಇದ್ದಾವೆ ಅಂತ ನೋಡೋದಾದರೆ, ಮೊದಲನೇ ಪಾಯಿಂಟನ್ನು ನೋಡೋಣ. ದೇಶ್ ಕಿ ಪ್ರಗತಿ ಕುಂಠಿತ್ ಹೋತಿ ಹೇ. ಜನಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದ ಏನಾಗ್ತಾ ಇದೆ ಪರಿಣಾಮ ಅಂತ ಹೇಳಿದ್ರೆ, ದೇಶದ ಪ್ರಗತಿ ಕುಂಠಿತಗೊಳ್ತಾ ಇದೆ, ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. अगला पॉइंट है बेरोजगारी की समस्या बढ़ती जाती है. ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ ಇದು. ಬೇರೋಜ್ಗಾರಿ ಅಂದರೆ ನಿರುದ್ಯೋಗದ ಸಮಸ್ಯೆ ಹೆಚ್ಚಳ ಆಗ್ತಾ ಹೋಗ್ತಾನೆ ಇದೆ. ಜನಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದಾಗೆ ಆಟೋಮ್ಯಾಟಿಕಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಿರುದ್ಯೋಗದ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. तो अगला पॉइंट है आवास, भोजन, कपड़ा सही मात्रा में नहीं मिलती है. तो ಮೂರನೇ ಪಾಯಿಂಟನ್ನು ನೋಡೋದಾದರೆ ಆವಾಸ್ ಅಂದರೆ ಜನಗಳಿಗೆ ಉಳ್ಕೊಳ್ಳಿಕ್ಕೆ ಮನೆಯ ವ್ಯವಸ್ಥೆ, ಹಾಗೆಯೇ ಊಟ, ಭೋಜನ ಅಂತ ಹೇಳಿದ್ರೆ ಊಟ, ಮತ್ತು ಕಪಡ ಅಂತ ಹೇಳಿದ್ರೆ ಬಟ್ಟೆ. ಈ ಮೂಲ ಸೌಕರ್ಯಗಳಾಗಿರ್ತಕ್ಕಂಥ ಮನೆ ಇರಬಹುದು, ಊಟ ಇರಬಹುದು, ಆಹಾರ, ಹಾಗೆಯೇ ಬಟ್ಟೆ, ಇವು ಎಲ್ಲ ಜನಗಳಿಗೂ ದೇಶದಲ್ಲಿರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ
ಜನಸಂಖ್ಯೆ ಹೆಚ್ಚಳ ಆಗ್ತಾ ಇರೋದ್ರಿಂದಾಗಿ. तो अगला पॉइंट है स्वास्थ्य और शिक्षा में बाधा पड़ती है. ಈ ಆರೋಗ್ಯ ಮತ್ತು ಶಿಕ್ಷಾ ಕ್ಷೇತ್ರ ಏನಿದಾವೆ ಶಿಕ್ಷಣ ಕ್ಷೇತ್ರ ಇದರಲ್ಲಿ ತುಂಬಾನೇ ರುಕಾವಟ್ ಅಥವಾ ಬಾಧಾ ಪಡ್ತಿ ಅಂದ್ರೆ ತುಂಬಾ ಸಮಸ್ಯೆ ಉದ್ಭವ ಆಗ್ತವೆ. और अपराधों में ವೃದ್ಧಿ ಹೋತಿ ಹೇ ಅಪರಾಧಗಳಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ. ನಿರುದ್ಯೋಗ ಸಮಸ್ಯೆ ಆಗೋದ್ರಿಂದ ಅಪರಾಧಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಅಪರಾಧನೂ ಕೂಡ ಹೆಚ್ಚಾಗ್ತಾ ಹೋಗ್ತವೆ ನಮ್ಮ ಸಮಾಜದಲ್ಲಿ. ಸರ್ಕಾರಿ ಯೋಜನಾಯೇ ವಿಫಲ್ ಹೋತಿ ಹೇ ಸರ್ಕಾರ ಏನೇನೆಲ್ಲ ಯೋಜನೆಗಳನ್ನು ತಂದರೂ ಕೂಡ ನಮ್ಮ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಯಾವೆಲ್ಲ ಯೋಜನೆಗಳನ್ನು ತಂದರೂ ಕೂಡ ಆ ಸರ್ಕಾರದ ಯೋಜನೆಗಳು ವಿಫಲ ಆಗ್ತವೆ. ಕಾರಣ ಜನಸಂಖ್ಯೆ ಹೆಚ್ಚಳ ಆಗ್ತಿರೋದ್ರಿಂದ. ಹಾಗೇನೆ ಪರ್ಯಾವರಣ ಪ್ರದೂಷಣ ಅಧಿಕ ಹೋತಾ ಹೇ ನಮ್ಮ ಪರ್ಯಾವರಣ ಅಂದರೆ ಪರಿಸರದಲ್ಲಿ ಪ್ರದೂಷಣ ತುಂಬಾನೇ ಹವಾಮಾನ ಹಾಳಾಗ್ತಾ ಹೋಗುತ್ತೆ. ನಮ್ಮ ಪರಿಸರ ನಾಶ ಆಗ್ತಾ ಹೋಗುತ್ತೆ. ಹಾಗೆ ಮಹಂಗಾಯಿ ಬಡ್ತಿ ಜಾತಿ ಹೇ ಎಲ್ಲ ವಸ್ತುಗಳ ಮೂಲ ಬೆಲೆ ಏನಿರುತ್ತೆ ಅದು ಹೆಚ್ಚಳ ಆಗ್ತಾ ಹೋಗುತ್ತೆ. ತುಂಬ ವಸ್ತುಗಳು ದುಬಾರಿ ಆಗ್ತಾ ಹೋಗ್ತವೆ. ನಮ್ಮ ಪರಿಸರದಲ್ಲಿ ಪರಿಸರ ನಾಶ ಕೂಡ ಆಗುತ್ತೆ. ಸೊ ಇವೆಲ್ಲ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಜನಸಂಖ್ಯೆ ಹೆಚ್ಚಳದಿಂದಾಗಿ ಆಗ್ತಕ್ಕಂಥ ಪರಿಣಾಮಗಳು. ಉಪಚಾರ ಹಾಗಿದ್ರೆ ನಾವು ಏನೆಲ್ಲ ಉಪಚಾರಗಳನ್ನು ಇದಕ್ಕೆ ಮಾಡಬಹುದು ಅನ್ನೋದನ್ನು ನೋಡೋದಾದರೆ तो पहला पॉइंट है हम सबका यह कर्तव्य है कि इस समस्या के निवारण में पूरा सहयोग दें. ಈ ನಾವೇನು ಮಾಡಬೇಕಾಗುತ್ತೆ ಹಾಗಿದ್ರೆ ಅಂತ ಹೇಳಿದ್ರೆ ಈ ಸಮಸ್ಯೆಯನ್ನು ನಿವಾರಿಸುವುದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಹಾಗೆ ಸಮಸ್ಯೆಯ ನಿವಾರಣೆಗೋಸ್ಕರ ನಾವೆಲ್ಲರೂ ಸಂಪೂರ್ಣವಾದ ಸಹಯೋಗವನ್ನು ಸರ್ಕಾರ ಮತ್ತು ನಮ್ಮ ಸಂಘ ಸಂಸ್ಥೆಗಳಿಗೆ ನಾವು ಕೊಡಬೇಕಾಗತ್ತೆ ಸಹಕಾರವನ್ನು. तो अगला पॉइंट है व्यक्तिगत रूप में परिवार को छोटे रखने का प्रयास करना चाहिए. ಪ್ರತಿಯೊಬ್ಬ ನಾಗರಿಕರು ಕೂಡ ವೈಯಕ್ತಿಕವಾಗಿ ತಮ್ಮ ತಮ್ಮ ಪರಿವಾರವನ್ನು ಚಿಕ್ಕದಾಗಿರ್ತಕ್ಕಂಥ ಪರಿವಾರವನ್ನು 1 ಅಥವಾ 2 ಮಕ್ಕಳನ್ನು ಹೊಂದತಕ್ಕಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. तो अगला पॉइंट है सरकार और सामाजिक संस्थाओं सभाओं गोष्ठियों संचार माध्यम द्वारा छोटे परिवार से होने वाले लाभों का ಪ್ರಚಾರ ಪ್ರಸಾರ करना चाहिए. ಹಾಗೆಯೇ ಇವುಗಳ ಜೊತೆಗೆ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಮತ್ತು ಸಾಮಾಜಿಕ ಸಂಸ್ಥೆಗಳೇನಿರ್ತವೆ ಆ ಸಂಸ್ಥೆಗಳು ಸಭೆಗಳ ಮೂಲಕ ಗೋಷ್ಠಿಗಳನ್ನು ಮಾಡುವ ಮೂಲಕ ಹಾಗೆಯೇ ಸಂಚಾರ ಮಾಧ್ಯಮಗಳ ಮೂಲಕ ಸಣ್ಣ ಸಣ್ಣ ಪರಿವಾರ ಅಂದರೆ ಚೋಟೆ ಪರಿವಾರ ಚಿಕ್ಕ ಪರಿವಾರದಿಂದ ನಮಗೆ ಆಗುವಂತಹ ಲಾಭಗಳನ್ನು ತುಂಬ ತೀವ್ರವಾಗಿ ಪ್ರಚಾರ ಮತ್ತು ಪ್ರಸಾರವನ್ನು ಮಾಡಬೇಕಾಗುತ್ತೆ. ಹಾಗೆಯೇ ಉಪಸಂಹಾರವನ್ನು ನೋಡೋದಾದರೆ जनसंख्या की वृद्धि देश के विकास में बड़ी बाधा है. ಜನಸಂಖ್ಯೆಯಲ್ಲಿ ಹೆಚ್ಚಳಾಗತಕ್ಕಂಥದ್ದು ದೇಶದ ವಿಕಾಸದಲ್ಲಿ ಬರ್ತಕ್ಕಂಥ ಅಡಚಣೆಯಾಗುತ್ತೆ. ದೇಶದ ವಿಕಾಸಕ್ಕೆ ಅಡಚಣೆಯಾಗಿ ನಿಲ್ಲುತ್ತೆ. छोटे परिवार में ही देश और जनता का हित निहित है. ಚಿಕ್ಕ ಪರಿವಾರ ಅಥವಾ ಸಣ್ಣ ಕುಟುಂಬದಲ್ಲಿ ದೇಶದ ಪ್ರಗತಿ ಮತ್ತು ಜನಗಳ ಹಿತ ಅಡಗಿದೆ. इसे समझना और अपने जीवन में अनुपालन करना हर एक नागरिक का कर्तव्य है. ಈ ಒಂದು ಅಂಶವನ್ನು ಅರ್ಥೈಸಿಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅನುಪಾಲನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ. तो इसलिए हम कह सकते हैं कि सुखमय जीवन का यह सार दो बच्चों का हो परिवार. ಸೊ ಹಾಗಾಗಿ ನಾವೇನನ್ನು ಹೇಳಬಹುದು ಅಂತ ಹೇಳಿದ್ರೆ ಸುಖಮಯವಾಗಿರ್ತಕ್ಕಂಥ ಜೀವನ ನಡೆಸ್ತಕ್ಕಂಥದ್ರಲ್ಲಿ ಏನಿದೆ ಅಂತ ಹೇಳಿದ್ರೆ ಯಾವ ಪರಿವಾರ 2 ಮಕ್ಕಳನ್ನು ಹೊಂದಿರುತ್ತೋ ಅಂತಹ ಪರಿವಾರ ಸುಖಕರಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸಬಹುದು ಅಂತಕ್ಕಂಥದ್ದು. ಇಲ್ಲಿಗೆ ಈ ಒಂದು ಜನಸಂಖ್ಯಾಕಿ ಸಮಸ್ಯಾ ನಿಬಂಧ ಅಥವಾ ಪ್ರಬಂಧ ಸಮಾಪ್ತಿಯಾಗುತ್ತೆ. तो आप सबसे विनती है कि हमारे यूट्यूब चैनल सुज्ञानवाणी SNTV सुज्ञानवाणी इसे जरूर सब्सक्राइब करें. ಎಲ್ಲ ಮಕ್ಕಳು ಹಾಗೆ ನನ್ನೆಲ್ಲ ಸ್ನೇಹಿತರಿಗೆ ಹೇಳೋದೇನು ಅಂತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಸುಜ್ಞಾನವಾಣಿ SNTV ಸುಜ್ಞಾನವಾಣಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.